ಮೋಡ ಕರಗಿ ನೀರಾದಾಗ ಮುಂದುವರೆದ 4ನೇ ಸಂಚಿಕೆ. ಬನ್ನಿ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಡೈನಿಂಗ್ ಟೇಬಲ್ ಬಳಿ ಎಲ್ಲರೂ ಕುಳಿತು ಊಟ ಬಡಿಸುವ ಸಲುವಾಗಿ ಈಶ್ವರಿಯವರು ಎಲ್ಲರಿಗೂ ತಟ್ಟೆಯನ್ನು ಇಡುತ್ತಿದ್ದರು. ಒಂದು ಸ್ಕೂಲ್ ಬಸ್ ಬಂದು ದೊಡ್ಡ ಗೇಟ್ ಮುಂದೆ ನಿಂತಿತ್ತು. ಸುಹಾನ, ಮನಸ್ವಿ ಫ್ರೆಂಡ್, ಮನು, ಬಾಯ್ ಕಣೆ, ನಾಳೆ ಸ್ಕೂಲಲ್ಲಿ ಸಿಗೋಣ ಆಯ್ತಾ, ಹುಷಾರು, ಬಾಯ್ ಎಂದು ಹೇಳಿ ಅವಳನ್ನು ಅವಳ ಮನೆಯ ಗೇಟ್ ಮುಂದೆ ನಿಲ್ಲಿಸಿ ಸ್ಕೂಲ್ ಬಸ್ ಮುಂದೆ ಹೋಗಿತ್ತು. ಮನಸ್ವಿ ಗೇಟ್ ತೆಗೆದು ಒಳಗೆ ಬರಲು ವಾಚ್ಮ್ಯಾನ್ ಅವಳನ್ನು ನೋಡಿ, ಅರೆ ಮನಸ್ವಿ ಅಮ್ಮ, ಇವಾಗ ಬಂದ್ರಾ, ಟ್ರಿಪ್ ಎಲ್ಲ ಚೆನ್ನಾಗಿತ್ತ ಅಮ್ಮ ಎಂದು ವಾಚ್ಮ್ಯಾನ್ ಅಂಕಲ್ ಮನಸ್ವಿಗೆ ಕೇಳುತ್ತಾರೆ. ಅವರ ಮಾತು ಕೇಳಿಸಿಕೊಂಡ ಮನಸ್ವಿ, ಅಂಕಲ್ ಟ್ರಿಪ್ ಅಂತೂ ತುಂಬ ಚೆನ್ನಾಗಿತ್ತು ಗೊತ್ತಾ ಅಂಕಲ್, ಟ್ರಿಪ್ಪಲ್ಲಿ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ ಗೊತ್ತಾ ಅಂಕಲ್ ಎಂದು ಹೇಳಿ, ಸರಿ ಅಂಕಲ್ ಬಾಯ್, ನಾನು ಒಳಗೆ ಹೋಗ್ತೇನೆ ಎಂದು ಹೇಳಿ ಮನೆಯೊಳಗೆ ಬರುತ್ತಾಳೆ. ಬಂದು ನಿಧಾನವಾಗಿ ಮೇನ್ ಡೋರ್ ಓಪನ್ ಮಾಡಿ ಬೆಕ್ಕಿನ ಹೆಜ್ಜೆ ಇಡುತ್ತಾ ನಿಧಾನವಾಗಿ ಒಳಗೆ ಬರಲು ಯಾರೂ ಕಾಣುವುದಿಲ್ಲ. ಯೋಚಿಸಿ, ಎಲ್ಲ ಡೈನಿಂಗ್ ಟೇಬಲ್ ಹಾಲ್ನಲ್ಲೇ ಇರುತ್ತಾರೆ ಎಂದು ಮತ್ತೆ ನಿಧಾನವಾಗಿ ಡೈನಿಂಗ್ ಟೇಬಲ್ ಬಳಿ ಬರುತ್ತಾಳೆ. ಬಂದು ಹಿಂದಿನಿಂದ ಹಲೋ ಗಾಯ್ಸ್ ಎಂದು ಜೋರಾಗಿ ಕರೆಯಲು ಮನೆಯ ಎಲ್ಲರೂ ಒಂದು ಕ್ಷಣ ಬೆಚ್ಚಿದ್ದಂತೂ ನಿಜ. ಎಲ್ಲರೂ ಬೆಚ್ಚಿ ಧ್ವನಿ ಬಂದ ಕಡೆ ನೋಡಲು ಅಲ್ಲಿ ನಿಂತಿದ್ದಾಳೆ ಮನಸ್ವಿ, ಆ ಮನೆಯ ಮುದ್ದು ರಾಜಕುಮಾರಿ. ನಿಖಿಲ್ ಎದ್ದು, ಯೂ ತರ್ಲೆ ಚೋಟ್ ಮೆಣಸಿನ್ಕಾಯಿ ಮಾಡ್ತೀನಿ ನಿಂಗೆ ಇರು ಎಂದು ಹೇಳಿ ಅವಳ ಹಿಂದೆ ಓಡಲು ಮನಸ್ವಿ ತಕ್ಷಣ ಮನೆಯ ಹಾಲ್ ಕಡೆ ಓಡುತ್ತಾಳೆ. ಮನಸ್ವಿ ಜೋರಾಗಿ ನಗುತ್ತಾ, ನಿಕ್ಕಿ ಅಣ್ಣ, ನಾನು ನಿನ್ನ ಕೈಗೆ ಸಿಗಲ್ಲ ಎಂದು ತನ್ನ ನಾಲಿಗೆಯನ್ನು ಆಚೆ ತೆಗೆದು ಚಿಕ್ಕ ಮಕ್ಕಳ ಥರ ನಾಲಿಗೆ ಆಡಿಸುತ್ತಾ ಓಡುತ್ತಾಳೆ. ನಿಖಿಲ್ ಅವಳ ಹಿಂದೆಯೇ ಓಡುತ್ತಾ, ಓ ರಿಯಲಿ, ನೋಡ್ತಾ ಇರು ನಿನ್ನನ್ನು ಹೇಗೆ ಇಟ್ಕೊಳ್ತೀನಿ ಅಂತ ಎಂದು ಜೋರಾಗಿ ಓಡಿ ಹೋಗಿ ಅವಳನ್ನು ಹಿಂದಿನಿಂದ ಹಿಡಿದುಕೊಂಡನು. ನಿಖಿಲ್ ಅವಳನ್ನು ಹಿಡಿದುಕೊಂಡು ಸಿಕ್ಬಿಟ್ಲು ಎಂದು ಅವಳನ್ನು ಎತ್ತಿಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸುತ್ತಾನೆ. ಮನಸ್ವಿ ಸಣ್ಣ ಮುಖ ಮಾಡುತ್ತಾ, ಅಣ್ಣ ಇದು ಮೋಸ ಗೊತ್ತಾ, ನಾನಿನ್ನು ಚಿಕ್ಕ ಹುಡುಗಿ, ನೀನಾಲೆ ಪೊಲೀಸ್ ಆಫೀಸರ್, ನನಗೆ ನಿನ್ನಾಗೆ ಜೋರಾಗಿ ಓಡಲು ಆಗುವುದಿಲ್ಲ ಅಂತ ಗೊತ್ತು ತಾನೆ, ಆದರೂ ನೀನು ನನ್ನ ಜೊತೆ ಚೀಟ್ ಮಾಡಿಬಿಟ್ಟೆ, ಜೋರಾಗಿ ಓಡ್ಬಂದು ಯಾಕೆ ಹಿಡ್ಕೊಂಡೆ ನೀನು ನನ್ನನ್ನು ಎಂದು ಅಳುವ ಧ್ವನಿಯಲ್ಲಿ ಹೇಳುತ್ತಾಳೆ. ನಿಖಿಲ್ ಅವಳು ಅಳುಮುಖ ನೋಡಿ, ಓ ಸಾರಿ ಮನು, ನಾನು ನೆಕ್ಸ್ಟ್ ಟೈಮ್ ಹಾಗೆ ಮಾಡಲ್ಲ ಆಯಿತಾ ಎಂದು ಹೇಳುತ್ತಾನೆ. ಅವಳು ಆಯಿತು, ಇದೊಂದು ಸಲ ಅಷ್ಟೇ ಆಯಿತಾ, ನೆಕ್ಸ್ಟ್ ಟೈಮ್ ಹೀಗೆ ಮಾಡಿದ್ರೆ ನಿನ್ನ ಜೊತೆ ಇನ್ಯಾವತ್ತೂ ಮಾತಾಡಲ್ಲ ನಾನು ಎಂದು ಹೇಳುತ್ತಾಳೆ. ಅವರಿಬ್ಬರ ಸಂಭಾಷಣೆ ಕೇಳುತ್ತಿದ್ದ ಮನೆಯವರಿಗೆ ಈಗ ನೆಮ್ಮದಿಯಾಗಿತ್ತು. ಕಾರಣ ಮನಸ್ವಿ ಟ್ರಿಪ್ ಹೋದಾಗಿಂದ ಮನೆಯಲ್ಲಿ ಶಾಂತಿಯ ವಾತಾವರಣ ಆವರಿಸಿತ್ತು. ಅವಳು ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ಯಾವಾಗಲೂ ಖುಷಿಯ ವಾತಾವರಣ. ಮನೆಯ ತುಂಬ ಮಾತನಾಡುತ್ತಾ ಯಾವಾಗಲೂ ಎಲ್ಲರನ್ನು ನಗಿಸುತ್ತಾ ತುಂಟಾಟ ಮಾಡುತ್ತಾ ಓಡಾಡುತ್ತಿದ್ದಳು. ಅವಳು ಟ್ರಿಪ್ಪಿಗೆ ಹೋದಾಗಲಿಂದಲೂ ಮನೆ ತುಂಬ ಸೈಲೆಂಟ್ ಆಗಿಬಿಟ್ಟಿತ್ತು. ಆದ್ದರಿಂದ ಅವಳು ಈಗ ಮತ್ತೆ ಮರಳಿ ಬಂದು ಮನೆಯ ವಾತಾವರಣ ಯಥಾಪ್ರಕಾರಕ್ಕೆ ನೋಡಿದ್ದ ಮನೆಯವರಿಗೆ ಈಗ ಖುಷಿಯಾಗಿತ್ತು. ಅವರಿಬ್ಬರ ಮಾತನ್ನು ತಡೆದ ಈಶ್ವರಿಯವರು, ಮನು, ಯಾಕೆ ಮಗಳೇ ಇಷ್ಟು ಲೇಟ್ ಆಯಿತು, ಬೆಳಗ್ಗೆಯೇ ಬರಬೇಕಾಗಿತ್ತು ತಾನೇ ನೀನು ಎಂದು ಕೇಳಲು ಮನಸ್ವಿ, ಮಮ್ಮಿ, ಬೆಳಗ್ಗೆನೇ ಬರಬೇಕಾಗಿತ್ತು, ಆದರೆ ನಾವು ಬರುವ ದಾರಿಯಲ್ಲಿ ಒಳ್ಳೆ ಪ್ಲೇಸ್ ಇದೆ, ನೋಡಿಕೊಂಡು ಹೋಗೋಣ ಅಂತ ನಮ್ಮ ಸರ್ ಹೇಳಿದ್ರು, ಎಲ್ಲ ಪ್ಲೇಸನ್ನು ನೋಡಿಕೊಂಡು ಬರುವ ಹೊತ್ತಿಗೆ ಇಷ್ಟೊತ್ತಾಯಿತು, ನಾನು ಬೆಳಗ್ಗೆನೇ ನಿಕ್ಕಿ ಅಣ್ಣನಿಗೆ ಫೋನ್ ಮಾಡಿ ಹೇಳಿದ್ದೆ ಗೊತ್ತಾ ಎಂದು ಹೇಳುತ್ತಾಳೆ. ಅವಳ ಮಾತು ಕೇಳಿಸಿಕೊಂಡ ಈಶ್ವರಿ ಏನೋ ಹೇಳಲು ಹೋಗುತ್ತಾರೆ. ಅವರನ್ನು ತಡೆದ ನಾರಾಯಣ್ ಅವರು, ಹೋಗಲಿ ಬಿಡಮ್ಮ, ಮಗು ಅಪರೂಪಕ್ಕೆ ಆಚೆ ಹೋಗಿತ್ತು, ಏನೋ ಎಲ್ಲ ನೋಡಿಕೊಂಡು ಬಂದಿದ್ದಾಳೆ ಎಂದು ಹೇಳುತ್ತಾರೆ. ಅವರ ಮಾತು ಕೇಳುತ್ತಿದ್ದ ಸತ್ಯನಾರಾಯಣ್ ಮತ್ತು ಯಶವಂತ್ ನಾರಾಯಣ್ ಅವರು, ಬಿಡು ಈಶ್ವರಿ, ಮಗುಗೆ ತುಂಬ ಸುಸ್ತಾಗಿರುತ್ತೆ, ಮತ್ತು ಮನು ಟ್ರಿಪ್ ಹೇಗಿತ್ತು, ಚೆನ್ನಾಗಿತ್ತಾ ಎಂದು ಕೇಳುತ್ತಾರೆ. ಅದಕ್ಕೆ ಮನು, ಡ್ಯಾಡ್ ಮತ್ತು ದೊಡ್ಡಪ್ಪ ಸೂಪರ್, ತುಂಬ ಚೆನ್ನಾಗಿತ್ತು, ಮತ್ತು ಮಮ್ಮಿ ತುಂಬ ಹೊಟ್ಟೆ ಹಸಿವು, ಪ್ಲೀಸ್ ಬೇಗ ಊಟ ಕೊಡಿ ಎಂದು ಕೇಳುತ್ತಾಳೆ. ಅವಳ ಮಾತು ಕೇಳಿಸಿಕೊಂಡ ಎಲ್ಲರೂ ನಕ್ಕು, ಸರಿ ಆಯಿತು ಊಟ ಮಾಡೋಣ
ಎಂದು ಹೇಳುತ್ತಾರೆ. ಈಶ್ವರಿಯವರು ಎಲ್ಲರಿಗೂ ಊಟ ಬಡಿಸಲು ಎಲ್ಲರೂ ಊಟ ಮಾಡಿ ಮನಸ್ವಿ ಕೂಡ ಹೊಟ್ಟೆ ತುಂಬ ಊಟ ಮಾಡಿ ಎದ್ದು ತಮ್ಮ ತಮ್ಮ ರೂಮ್ಗೆ ಹೋಗುತ್ತಾರೆ. ಮನಸ್ವಿ ತುಂಬ ಸುಸ್ತಾದ ಕಾರಣ ಬಾತ್ರೂಮ್ ಹೊಕ್ಕು ಫ್ರೆಶ್ ಅಪ್ ಆಗಿ ಬಂದು ನೀಟಾಗಿ ಬೆಡ್ ಮೇಲೆ ಮಲಗುತ್ತಿದ್ದಂತೆ ಅವಳಿಗೆ ನಿದ್ರೆ ಆವರಿಸಿತ್ತು. ಕಾರಣ ಟ್ರಿಪ್ಗೆ ಹೋಗಿ ಬಂದಾಗಿನಿಂದ ಅವಳು ತುಂಬ ಟಯರ್ಡ್ ಆಗಿತ್ತು. ಆದ ಕಾರಣ ನಿದ್ರೆಗೆ ಜಾರುತ್ತಾಳೆ. ಇತ್ತ ನಯನ ಕಾಲೇಜಿನ ಎಲ್ಲ ವರ್ಕ್ ಮಾಡಿ ರೂಮ್ನಿಂದ ಆಚೆ ಬರುತ್ತಾಳೆ. ಬಂದು ನೋಡಲು ಸರಿತಾ ಅವರು ಇನ್ನೂ ಟಿವಿ ನೋಡುತ್ತಾ ಕುಳಿತುಕೊಂಡಿದ್ದರು. ವಿನೋದ್ ಅವರು ಇನ್ನೂ ಬಂದಿರುವುದಿಲ್ಲ. ಆದ ಕಾರಣ ನಯನ ಚಿಕ್ಕಮ್ಮ ಎಂದು ಕರೆಯಲು ಸರಿತಾ ಅವರ ಕಡೆ ತಿರುಗಿ ಎನ್ನಲು ಎಂದು ಕೇಳಲು ಅದು ಚಿಕ್ಕಪ್ಪನಿಗೆ ಫೋನ್ ಮಾಡಿದ್ರಾ, ಯಾವಾಗ ಬರ್ತಾರಂತೆ ಎಂದು ಕೇಳುತ್ತಾಳೆ. ಅವಳ ಮಾತು ಕೇಳಿದ ಸರಿತಾ ಅವರು, ಯಾಕೆ ಮಹಾರಾಣಿ, ಅವರತ್ತು ಅದೇನೋ ಕಾಲೇಜು ವರ್ಕ್ ಅಂತಿದ್ದಲ್ಲ, ಅದು ಆಯ್ತಾ ಬರ್ಕೊಂಡು? ಎಲ್ಲ ಆದರೆ ಹೇಳಿ ಮೇಡಮ್, ನಿಮಗಾಗಿ ಸ್ಪೆಷಲ್ ಅಡುಗೆ ಮಾಡಿಕೊಂಡು ಬಂದು ತಿನ್ನಿಸುತ್ತೇನೆ. ಹೊಟ್ಟೆ ತುಂಬ ತಿಂದು ಓದ್ಕೊಂಡಿವನಂತೆ, ಆಯ್ತಾ ಎಂದು ವ್ಯಂಗ್ಯದಿಂದ ಮಾತನಾಡಲು ನಯನ, ಬೇಡ ಚಿಕ್ಕಮ್ಮ, ನಾನೇ ಅಡುಗೆ ಮಾಡಿದ್ದೇನೆ, ಅದೇ ತಿಂತೀನಿ ಎಂದು ಹೇಳಿ ಅಡಿಗೆ ಮನೆ ಕಡೆ ಹೋಗುತ್ತಿದ್ದಳು. ಅವಳು ಅಡಿಗೆ ಮನೆ ಕಡೆ ಹೋಗುತ್ತಿದ್ದನ್ನು ನೋಡಿದ ಸರಿತಾರವರು ಅವಳನ್ನು ತಡೆದು, ಯಾಕೆ, ನಿಮ್ಮ ಚಿಕ್ಕಪ್ಪನಿಗೆ ನಾನು ಫೋನ್ ಮಾಡಿದ್ದೆ, ಇನ್ನೂ ಅರ್ಧ ಗಂಟೆಯಲ್ಲಿ ಬರುತ್ತಾರೆ, ಅವರಿಂದ ಈಗ ನಿನಗೆ ಏನು ಆಗಬೇಕು ಎಂದು ಕೇಳುತ್ತಾರೆ. ಅವರ ಮಾತು ಕೇಳಿಸಿಕೊಂಡ ನಯನ, ಅದು ಚಿಕ್ಕಪ್ಪನೂ ಬರಲಿ, ಆಮೇಲೆ ಇಬ್ಬರಿಗೂ ಹೇಳುತ್ತೇನೆ ಎಂದು ಹೇಳಲು ಸರಿತಾ ಅವರಿಗೆ ಒಮ್ಮೆಲೆ ಸಿಟ್ಟು ಬಂದಿತ್ತು. ಯಾಕೆ, ನಿನ್ನ ಚಿಕ್ಕಪ್ಪನಿಗೆ ಮಾತ್ರ ಹೇಳಬೇಕಾ? ಅವರಿದ್ದರೆ ಮಾತ್ರನಾ ಹೇಳುವುದು? ನಾನು ಒಬ್ಬಳಿಗೆ ಹೇಳೋಕೆ ಆಗುಲ್ವಾ ಎಂದು ಮಾತನಾಡುತ್ತಿರಲು ಒಮ್ಮೆಲೆ ಮನೆಯ ಮುಂದೆ ಕಾರ್ ನಿಂತ ಸೌಂಡಿಗೆ ಸರಿತಾ ಅವರು ಸುಮ್ಮನಾಗುತ್ತಾರೆ. ಸರಿತಾ ಅವರು, ಸರಿ, ನಿಮ್ಮ ಚಿಕ್ಕಪ್ಪ ಬಂದರು ಅನಿಸುತ್ತೆ, ಹೋಗಿ ಅಡಿಗೆ ಎಲ್ಲ ಬಿಸಿ ಮಾಡು, ಆಲೆ ಗಂಟೆ 9 ಆಯಿತು ಎಂದು ಹೇಳುತ್ತಾರೆ. ನಯನ ಎಂದು ತಲೆಯಾಡಿಸಿ ಅಡಿಗೆ ಮನೆಗೆ ಹೋಗುತ್ತಾಳೆ. ಅವಳು ಹೋಗುತ್ತಲೇ ಮಳ್ಳಿ ನನ್ನ ಗಂಡಂಗೆ ಅದೇನಂತ ಮೋಡಿ ಮಾಡಿದ್ದಾಳೋ, ಇವಳನ್ನು ನೋಡಿದ್ರೆ ಏನು ಪ್ರೀತಿ, ತನ್ನ ಸ್ವಂತ ಮಕ್ಕಳಿಗೂ ಇಷ್ಟು ಪ್ರೀತಿ ತೋರಿಸಿಲ್ಲ, ಇವಳನ್ನು ನೋಡಿದ್ರೆ ಇವರ ಸ್ವಂತ ಮಗಳು ಅನ್ನುವ ಹಾಗೆ ಆಡ್ತಾರೆ ಎಂದು ಗೊಣಗಿಕೊಳ್ಳುತ್ತಿದ್ದರು. ಅದೇ ಸಮಯಕ್ಕೆ ವಿನೋದ್ ಅವರು ಮನೆಯ ಒಳಗೆ ಬರುತ್ತಾರೆ. ಒಳಗೆ ಬಂದು ಸರಿತಾ ಅವರನ್ನು ನೋಡಿ, ಓಹೋ, ಏನು ಮೇಡಮ್, ಟಿ ವಿ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದೀರಾ, ಯಾಕೆ ಇವತ್ತು ಮನೆ ಸೈಲೆಂಟ್ ಆಗಿದೆ? ಅದೇ ಅಂದುಕೊಂಡೆ, ಮನೆಯ ಒಳಗೆ ಬರುತ್ತಲೇ ಯಾವಾಗಲೂ ನಿನ್ನ ಧ್ವನಿ ಕೇಳಿಸುತ್ತಿತ್ತು, ಇವತ್ತು ಯಾಕೆ ಸೌಂಡೇ ಇಲ್ಲ ಅಂದುಕೊಂಡೇ ಬಂದೆ. ಇಲ್ಲಿ ನೋಡಿದ್ರೆ ಅಮ್ಮೋರು ಟಿ ವಿ ನೋಡೋದ್ರಲ್ಲಿ ಮುಳುಗಿ ಹೋಗಿದ್ದಾರೆ ಎಂದು ಹೇಳುತ್ತಾರೆ. ಅವರ ಮಾತು ಕೇಳಿದ ಸರಿತಾ ಅವರು, ಯಾಕ್ರಿ ನನ್ನನ್ನು ಬಾಯ್ಬಿಡಿಕೆ ಅಂತಿದ್ದೀರಾ ಎಂದು ನಾಟಕದ ಕಣ್ಣೀರು ಸುರಿಸಲು ವಿನೋದ್ ಅವರು, ಸರಿ ಸಾಕು ನಿನ್ನ ನಾಟಕದ ಕಣ್ಣೀರು, ನನಗೆ ತುಂಬ ಹಸಿವಾಗ್ತಿದೆ, ಊಟಕ್ಕೆ ರೆಡಿ ಮಾಡು, ನಾನು ಬೇಗ ಫ್ರೆಶ್ ಅಪ್ ಆಗಿ ಬರುತ್ತೇನೆ ಎಂದು ಹೇಳಿ ಅವರು ರೂಮ್ನತ್ತ ಹೋಗುತ್ತಾರೆ. ಅವರು ಹೋಗುತ್ತಲೇ ಸಿಟ್ಟಿನಿಂದ ರಿಮೋಟ್ ಸೋಫಾ ಮೇಲೆ ಕುಕ್ಕಿ, ಬಂದ್ಬಿಟ್ರಿ ಇಲ್ಲಿ ನನ್ನನ್ನು ಆಡ್ಕೊಳೋಕ್ಕೆ, ಇವರೇನು ಭಾರಿ ಮಾತೇ ಆಡಲ್ಲ ಅನ್ನೋ ಥರ ಎಂದುಕೊಂಡು, ಲೇ ನಯನ, ಆಯ್ತೇನೆ ಅಡುಗೆ ಬಿಸಿ ಮಾಡಿ ತಂದು ಬೇಗ ಡೈನಿಂಗ್ ಟೇಬಲ್ ಮೇಲೆ ಇಡು ಎಂದು ಕೂಗುತ್ತಾರೆ. ಅದಕ್ಕೆ ನಯನ, ಚಿಕ್ಕಮ್ಮ ಆಯಿತು ಎಂದು ಬಿಸಿ ಮಾಡಿದ ಅಡಿಗೆಯನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುತ್ತಾಳೆ. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ನನ್ನ ಈ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ಎಂದು ಕಮೆಂಟ್ ಮೂಲಕ ತಿಳಿಸಿ.